ಮಾಡಿದ್ವಿ. ಮತ್ತೆ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸದ್ಯ 2 ಸಚಿವರು ಇದ್ದಾರೆ. ಎಲ್ಲ ರೀತಿ ನಾವು ಕಾಂಗ್ರೆಸ್ ಸೇವೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಜನಗಣತಿ ಕಾಂಗ್ರೆಸ್ ಸರ್ಕಾರನ ತಂದಿದ್ರು. ಈಗ ಪರಮೇಶ್ವರ್ ಸಾಹೇಬರಾಗಿರ್ಬೋದು, ಎಸ್.ಸಿ. ಮಾದೇವ್ ಸರ್ ಆಗಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಕೆ.ಎಚ್. ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆರ್.ಬಿ. ತಿಮ್ಮಾಪುರ್ ಸಾಹೇಬರಾಗಿರ್ಬೋದು, ಸತೀಶ್ ಅಣ್ಣ ಜಾರಕಿಹೊಳಿ ಇರ್ಬೋದು, ಎಲ್ಲ ಶಾಸಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಜನಗಣತಿ ತಂದಾಗ ನಮ್ಮ ಮಾದಿಗ ಸಮಾಜದ ಜನಸಂಖ್ಯೆ ಜಾಸ್ತಿ ಕೊಟ್ಟಿದೆ. ಈಗ ಜಾಸ್ತಿ ತೋರಿಸಿದೆ. ಇದು ನಾವು ಯಾರು ಏನು ಮಾಡಿಲ್ಲ ಸಮಾಜದವರು. ಆದ್ರೆ ಕಾಂಗ್ರೆಸ್ ಸರ್ಕಾರ ನೇಮಿಸಿರೋದು ಸಾಕಷ್ಟು ಜನ ಕೆಲಸ ಮಾಡಿ ಜನಗಣತಿನ ಸರ್ಕಾರದ ಒಪ್ಪಿಸಿದಾಗ ನಮ್ಮ ಮಾದಿಗ ಸಮಾಜನ ಜಾಸ್ತಿ ಜನಸಂಖ್ಯೆ ಬಂದಾಗ ನಾವು ಕೇಳ್ತಾ ಇರೋದು ಯಾವ ಸಮಾಜಕ್ಕೂ ಯಾರಿಗೂ ನಮ್ಮಿಂದ ಅನ್ಯಾಯ ಆಗಬಾರ್ದು. ಆದ್ರೆ ಜನಗಣತಿ ಪ್ರಕಾರ ನಮ್ಮ ಸಮಾಜಕ್ಕೆ ಜಾಸ್ತಿ ಜನಸಂಖ್ಯೆ ಬಂದಿದೆ. ಅದೇ ರೀತಿ ನೀವು ನಮ್ಗ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೋತೀನಿ. ಸಾಕಷ್ಟು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ, ಸಾಕಷ್ಟು ಇಲ್ಲಿ ಶಾಸಕರಿಗೆ ಎಲ್ಲರೂ ಕೂಡ ಸಾಕಷ್ಟು ಸರಿ ಮನವಿ ಮಾಡ್ಕೊಂಡಿದ್ದೀವಿ. ಈಗೂ ಕೂಡ ಮನವಿನೇ ಮಾಡ್ಕೋತೀವಿ. ಯಾಕಂತಂದ್ರೆ ಸಾಕಷ್ಟು ನಮ್ಗ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಭರವಸೆ ಐತಿ. ಅವರು ಬಡವ್ರನ್ನ ಹಿಡಿದಿದ್ದಾರೆ, ಎಲ್ಲ ಸಮಾಜನ ಹಿಡಿದಿದ್ದಾರೆ. ಆದ್ರೆ ನ್ಯಾಯಯುತ ಕೆಲಸ ಮಾಡಿದ್ದಾರೆ. ಈಗೂ ಕೂಡ ಜನಗಣತಿ ನಮ್ಮ ಪರ ಬಂದಿದೆ. ಈಗೂ ಕೂಡ ನ್ಯಾಯಯುತವಾಗಿ ಸಿದ್ದರಾಮಯ್ಯ ಸಾಹೇಬರು ಈಗ ರಿಸರ್ವೇಶನ್ ಮಾಡಿಕೊಡ್ಬೇಕು, ಕಾಂಗ್ರೆಸ್ ಜಾರಿ ತರಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಎಲ್ಲ ನಮ್ಮ ಸಮಾಜ ಬಂದವರಿಗೆ ಧನ್ಯವಾದ.